ನಮಸ್ಕಾರ. ನಾನು ರವೀಂದ್ರ ರೈ ಗೋಸಾಡ, ಮಗುವಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಾನೀಗ ನಿಂತಿರುವುದು ಮುಳ್ಳರಿಯ ಭದ್ರಿತ ರಸ್ತೆಯ ಮಧ್ಯಭಾಗದಲ್ಲಿ ನಿಂತಿದ್ದೇನೆ. ಪ್ರಕೃತಿ ರಮಣೀಯವಾಗಿರತಕ್ಕಂತಹ ಈ ಅಲಂಕಾರವನ್ನು ನಮಗೆ ಕಾಣಬಹುದು. ಇದು ಶ್ರೀ ಕ್ಷೇತ್ರಕ್ಕೆ, ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಂತಹ ದಾರಿಯ ದ್ವಾರದ ಮುಂಭಾಗದಲ್ಲಿ ದ್ವಾರವನ್ನು ನಮಗೆಲ್ಲರಿಗೂ ಕಾಣಬಹುದು. ಬಂಧುಗಳೇ, ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 24/12/2023 ಆದಿತ್ಯವಾರದಿಂದ 29/12/2023 ಶುಕ್ರವಾರದವರೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಶ್ರೀ ಪಾದಂಗಳವರು ಎಡದೇರು ಮಠ ಇವರ ಪೂರ್ಣ ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರದ ತಂತ್ರಿವರ್ಯರಾಗಿರತಕ್ಕಂಥ ಬಲ್ಲಪದವ ಮಾಧವ ಉಪಾಧ್ಯಾಯರವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಶಂಕರನಾರಾಯಣ ಶರ್ಮಾ ಇವರ ನೇತೃತ್ವದಲ್ಲಿ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿಕ್ಕಿದೆ. ಅದೇ ರೀತಿಯಲ್ಲಿ ನಾಳೆ ಮಧ್ಯಾಹ್ನ 2:30ಕ್ಕೆ ಶ್ರೀಕೃಷ್ಣ ಭಜನಾ ಮಂದಿರದಿಂದ ಹೊರೆಕಾಣಿಕೆ ಘೋಷಯಾತ್ರೆಯು ಹೊರಡಲಿಕ್ಕಿದೆ. ಬದಿಯಡ್ಕ ಅಣಕೂರ ಟೆಂಡರ್ ಪ್ರಶಸ್ತಿನ ನಿತ್ಯಾನಂದ ಶೆಣೆಯವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾಗಿರತಕ್ಕಂಥ ಗಂಗಾಧರ ಮಾಸ್ಟ್ರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಮತ್ತು ಈ ಊರಿನ ಪರವೂರಿನ ಎಲ್ಲ ಭಗವದ್ಭಕ್ತರು ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಾಳೆ ಸಂಜೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ವೇದಿಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಶ್ರೀಪಾದಂಗಳವರು ಎಡದೇರು ಮಠ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಎಂ ಸಂಜೀವ್ ಶೆಟ್ಟಿ ಅಧ್ಯಕ್ಷ ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ 25, 26, 27, 28, 29 ಈ 6 ದಿವಸ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಕಾರ್ಯದಲ್ಲಿ ಈ ಊರಿನ ಪರವೂರಿನ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಗಂಧಪ್ರಸಾದವನ್ನು ಸ್ವೀಕರಿಸಿ, ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ, 29ನೇ ತಾರೀಕಿಗೆ ಸಮಾರಂಭವು ಜರುಗಲಿಕ್ಕಿದೆ. ಪರಮ ಪೂಜ್ಯ ಶ್ರೀಧಾಮ ಮಾನಿಲ ಸ್ವಾಮೀಜಿಯವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ವಸಂತ ಪೈ ಬದಿರ್ಕ ಇವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ಬ್ರಹ್ಮಶ್ರೀ ರವಿಶತಂತ್ರಿ ಕುಂಟಾರ್ ಇವರು ನೀಡಲಿಕ್ಕಿದ್ದಾರೆ. 25 ಮತ್ತು 25ರಿಂದ 29ನೇ ತಾರೀಕಿಗೆ ನಡೆಯುವಂತಹ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಊರಿನ ಪರವೂರಿನ ಎಲ್ಲ ಭಗವದ್ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಸಂಜೀವ್ ಶೆಟ್ಟಿ ಅವರು ಮಗುವಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿದ್ದೇನೆ. ಆ ಸಂದರ್ಭದಲ್ಲಿ ಸಾಧಾರಣವಾಗಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಹಲವಾರು ವರ್ಷಗಳ ಹಿಂದೆ ನಡೆದಂಥ ಶ್ರೀ ಸುಬ್ರಹ್ಮಣ್ಯ ದೇವರ ಆ ದೇವಸ್ಥಾನ ಸಾಧಾರಣ ಒಂದು 18 ವರ್ಷಕ್ಕೆ ಮೊದಲು ಬ್ರಹ್ಮಕಲಶ ಆಗಿತ್ತು. ಈಗ ಪುನಃ ಬ್ರಹ್ಮಕಲಶ ಸಿದ್ಧತೆಯಲ್ಲಿದ್ದೇವೆ. ಹಾಗೆ 24ನೇ ತಾರೀಕಿನಂದು ಶ್ರೀ ಎಡನೀರು ಸ್ವಾಮೀಜಿ ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ವಿವಿಧ ತಾಂತ್ರಿಕ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಧಾರ್ಮಿಕ ಇದರಲ್ಲಿ ಅಂದರೆ ವೈದಿಕ ವಿಭಾಗದಲ್ಲಿ ಶ್ರೀ ಶಂಕರನಾರಾಯಣ ತಂತ್ರಿಗಳು ಅಲ್ಲಿ ವೈದಿಕ ವಿಭಾಗ ಮಾಡಲಿಕ್ಕಿದ್ದಾರೆ. ಅದೇ ರೀತಿ 29ನೇ ತಾರೀಕಿಗೆ ನಮ್ಮ ಮಾನಿಲ ಸ್ವಾಮೀಜಿಯವರು ಬಂದು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಈ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಊರ ಮಾನ್ಯರು ಮತ್ತು ಊರ ಬಂಧುಗಳು ಎಲ್ಲರೂ ಸಹಕರಿಸಬೇಕು ಮತ್ತು ಒಳ್ಳೆಯ ರೀತಿಯಲ್ಲಿ ಈ 5 ದಿವಸದ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಬೇಕಾಗಿ ಈ ಊರಿನ ಭಕ್ತ ಬಾಂಧವರಲ್ಲಿ ವಿನಂತಿಸ್ತಾ ಇದ್ದೇನೆ.